ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜ್ಯೋತಿ ಮಲ್ಹೋತ್ರಾ ಕರಾಳ ಮುಖ ಮತ್ತಷ್ಟು ಬಟಾಬಯಲಾಗ್ತಾ ಇದೆ. ಪಹಲ್ಗಾಮ್ಗೂ ಕೂಡ ಈಕೆ ಭೇಟಿ ಕೊಟ್ಟಿದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಜನವರಿ 2025ರಲ್ಲಿ ಪಹಲ್ಗಾಮ್ಗೆ ಭೇಟಿ ಕೊಡ್ತಾಳೆ ಈ ಐನಾತಿ ಜ್ಯೋತಿ. ಪಹಲ್ಗಾಮ್ ಭೇಟಿಯ ವಿಡಿಯೋ ಹಾಗೆ ಫೋಟೋವನ್ನ ಅಪ್ಲೋಡ್ ಮಾಡ್ತಾಳೆ. ಶ್ರೀನಗರ, ಸೋನ್ಮಾರ್ಗ್, ಗುಲ್ಮಾರ್ಗ್, ಗೊಂಡೋಲಾ, ಪಹಲ್ಗಾಮ್, ಆರುಬೇತಾಬ್, ಚಂದನ್ವಾಡಿ ದೃಶ್ಯಗಳನ್ನ ರೆಕಾರ್ಡ್ ಮಾಡಿಕೊಳ್ತಾಳೆ. ಜ್ಯೋತಿಯ ನಡೆ ಬಗ್ಗೆ ಇನ್ನಷ್ಟು ಅನುಮಾನಗಳು ಹುಟ್ಟುಕೊಳ್ತಾ ಇದೆ. ಈಕೆ ಜಮ್ಮು ಕಾಶ್ಮೀರದಲ್ಲಿ ಓಡಾಡಿದ ಕೆಲ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾಳೆ. 2024ರಲ್ಲಿ ಕಾಶ್ಮೀರ, ದಾಲ್ ಸರೋವರ ಬಳಿಯೂ ಕೂಡ ಸಂಚರಿಸ್ತಾಳೆ. ಎಲ್ಲವನ್ನ ಕೂಡ ವಿಡಿಯೋ ಮಾಡಿದ್ದಾಳೆ. ಶ್ರೀನಗರ ಹಾಗೆ ಬಲಿಹಾಲ್ ರೈಲ್ವೆ ರೂಟ್ನ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದಾಳೆ ಈಕೆ. ಪಾಕ್ ಗುಪ್ತಚರ ದಳ ಐಎಸ್ಐ ಜೊತೆ ನಿಕಟ ಸಂಪರ್ಕ ಕೂಡ ಇತ್ತು. ಕಮಿಷನ್ ಏಜೆಂಟ್ ವೀಸಾ ಮೂಲಕವಾಗಿ ಈಕೆ ಪಾಕ್ಗೆ ಪ್ರಯಾಣ ಬೆಳೆಸ್ತಾಳೆ. ಜ್ಯೋತಿ ಪಾಕಿಸ್ತಾನಕ್ಕೆ ಭೇಟಿ ನೀಡುವುದಕ್ಕೆ ಡ್ಯಾನಿಶ್ ಸಹಾಯ ಮಾಡಿದ್ದ. ಡ್ಯಾನಿಶ್ ಜೊತೆಗೆ ಮಾತನಾಡಿದಂತ ವಿಡಿಯೋಗಳು ಕೂಡ ರಿವೀಲ್ ಆಗಿದೆ. ವಿಡಿಯೋದಲ್ಲಿ ಪಾಕ್ನ ಬಗ್ಗೆ ಹಾಡಿ ಹೊಗಳುತ್ತಾಳೆ ಈ ಜ್ಯೋತಿ. ಪಾಕ್ ಐಎಸ್ಐ ಶಕೀರ್ ರಾಣಾ ಶಾಬಾಜ್ ಜೊತೆ ಚರ್ಚೆ ಕೂಡ ಮಾಡಿದ್ದಾಳೆ. ಪಾಕ್ ಐಎಸ್ಐ ಅಧಿಕಾರಿ ಮೊಬೈಲ್ ಸಂಖ್ಯೆಯನ್ನ ಪಡೆದಿದ್ಲು ಜ್ಯೋತಿ. ಜತ್ರಾಂಧವಾ ಅಂತ ಬೇರೆ ಹೆಸರಲ್ಲಿ ಸೇವೆ ಮಾಡಿದ್ಲು. ವಾಟ್ಸ್ಆಪ್, ಸ್ನ್ಯಾಪ್ಚಾಟ್ ಹಾಗೆ ಟೆಲಿಗ್ರಾಮ್ನಲ್ಲಿ ಚಾಟ್ ಮಾಡಿರೋದು ಗೊತ್ತಾಗ್ತಾ ಇದೆ. ದೇಶದ ಸೂಕ್ಷ್ಮ ರಹಸ್ಯ ಮಾಹಿತಿಯನ್ನ ನೀಡ್ತಾ ಇದ್ಲು ಕ್ರಿಮಿ ಜ್ಯೋತಿ. ಈಕೆಯ ಕಳ್ಳಾಟ ಒಂದೊಂದಾಗಿ ಬಯಲಾಗ್ತಾ ಇದೆ. ಇನ್ನು ಉಗ್ರದಾಳಿಯ ಬಳಿಕ ಮತ್ತೊಂದು ವಿಚಾರಗಳು ಬರ್ತಾ ಇದೆ. ಅದೇ ಜ್ಯೋತಿ ಮಲ್ಹೋತ್ರಾ ವಿಚಾರವಾಗಿ ಯಾವ ರೀತಿಯಾಗಿ ಈಕೆ ಬೇಹುಗಾರಿಕೆ ಮಾಡ್ತಾ ಇದ್ಲು, ಈ ಸ್ಫೋಟಕ ರಹಸ್ಯವನ್ನ ಈಕೆ ಹೇಗೆ ಬಾಯಿ ಬಿಟ್ಲು, ಏನೇನ್ ಹೇಳಿದ್ದಾಳೆ ನೋಡ್ಕೊಂಬರೋಣ ಬನ್ನಿ. ಉಗ್ರದಾಳಿಯ ಬಳಿಕ ಜ್ಯೋತಿ ಮಲ್ಹೋತ್ರಾ ಇದಕ್ಕೆ ಹೇಗೆ ಸಾಥ್ ಕೊಟ್ಟಿದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಅಂತ ಹೇಳಿದ್ರೆ ಇಂಡೈರೆಕ್ಟ್ ಆಗಿ ಕೆಲವೊಂದು ಪ್ರದೇಶಗಳಿಗೆ ಈಕೆ ಭೇಟಿ ಕೊಟ್ಟಿರೋದು, ಅಲ್ಲಿಯ ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡಿರೋದು ಈ ವಿಚಾರಣೆಯ ಹಂತದಲ್ಲಿ ಗೊತ್ತಾಗ್ತಾ ಇದೆ. ಈಕೆಗೆ ಪಾಕ್ನಲ್ಲಿ ಸಿಗ್ತಾ ಇದ್ದ ವಿವಿಐಪಿ ಟ್ರೀಟ್ಮೆಂಟ್. ಈಕೆ ಹರಿಯಾಣ ಮೂಲದವಳು, ಒಬ್ಬಳು ಯೂಟ್ಯೂಬರ್. ನೀವು ಗಮನಿಸಿರ್ತೀರಾ ಈಕೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಯಾವ್ಯಾವ ರೀತಿಯಾದಂಥ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಳೆ ಅಂತ. ಭಾರತದ ಜಮ್ಮು ಕಾಶ್ಮೀರದ ಬೇರೆ ಬೇರೆ ಭಾಗಗಳಿಗೆ ಟೂರ್ ಹೋಗಿರೋದು, ಕಣಿವೆ ಪ್ರದೇಶಗಳಲ್ಲೂ ಕೂಡ ವಿಡಿಯೋವನ್ನ ಮಾಡಿರೋದು, ಎಲ್ಲೆಲ್ಲಿ ಶಾಪ್ಗಳಿದಾವೆ, ಏನೇನು ಡೀಟೇಲ್ಸ್ಗಳಿದೆ ಅವೆಲ್ಲವೂ ಕೂಡ ಒಂದು ವಿಡಿಯೋವನ್ನ ನೋಡಿದ್ರೆ ನಿಮಗೆ ಜಮ್ಮು ಕಾಶ್ಮೀರದ ಬೇರೆ ಬೇರೆ ಭಾಗಗಳ ಪರಿಚಯ ಆಗುತ್ತೆ, ರೂಟ್ಗಳ ಪರಿಚಯ ಆಗುತ್ತೆ. ಇದೆಲ್ಲವೂ ಕೂಡ ಪಾಕ್ ಪರವಾಗಿ ಆಕೆ ಮಾಡ್ತಾ ಇದ್ಲು ಅನ್ನೋದು ಆಶ್ಚರ್ಯ ಹುಟ್ಟಿಸ್ತಾ ಇದೆ. ಐಎಸ್ಐ ಅಧಿಕಾರಿಯ ನಂಬರ್ ಪಡೆದುಕೊಳ್ತಾಳೆ, ಅವರುಗಳ ಜೊತೆ ಸಂಪರ್ಕದಲ್ಲಿರ್ತಾಳೆ. ಎಷ್ಟು ಆಶ್ಚರ್ಯ ಹುಟ್ಟುತ್ತಾ ಇದೆ ಇದು. ಇನ್ನು ಡ್ಯಾನಿಶ್ ಸಂಪರ್ಕ ಕೂಡ ಇತ್ತು. ಪಹಲ್ಗಾಮ್ ದಾಳಿ ಬಳಿಕನೂ ಕೂಡ ಡ್ಯಾನಿಶ್ ಜೊತೆ ಸಂಪರ್ಕದಲ್ಲಿದ್ಲು. ಭಾರತ ಪಾಕ್ ಯುದ್ಧದ ವೇಳೆಯೂ ಕೂಡ ಜ್ಯೋತಿ ಹಾಗೆ ಡ್ಯಾನಿಶ್ ನಡುವೆ ಸಂಪರ್ಕ ಇತ್ತು. ಆಗ್ಲೇ ನಾವೊಂದು ವಿಡಿಯೋವನ್ನ ಕೂಡ ತೋರಿಸ್ತಾ ಇದ್ವಿ, ಎಷ್ಟು ಆಪ್ತತೆಯಿಂದ ಮಾತನಾಡ್ತಾ ಇದ್ರು ಅನ್ನೋದಾಗಿ. ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದೀರಾ, ತುಂಬಾ ಖುಷಿ ಆಯ್ತು ಅಂತ ಡ್ಯಾನಿಶ್ ಜೊತೆ ಜ್ಯೋತಿ ಮಲ್ಹೋತ್ರಾ ಮಾತನಾಡಿರೋದು. ಆತ ಇನ್ವೈಟ್ ಮಾಡಿರುವಂತ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಕಾರ್ಯಕ್ರಮದ ಬಗ್ಗೆ ಹೊಗಳಿರೋದು ಗಮನಿಸ್ತಾ ಇದ್ದೀರಲ್ಲ, ಇದೇ ಕಾರ್ಯಕ್ರಮ. ಪಾಕ್ ರಾಯಭಾರಿ ಡ್ಯಾನಿಶ್ ಜೊತೆಗೆ ಜ್ಯೋತಿ ಮಲ್ಹೋತ್ರಾ ಸಂಪರ್ಕದಲ್ಲಿರೋದು, ಆತ ಅರೇಂಜ್ ಮಾಡಿರುವಂತ ಔತಣಕೂಟಗಳಿಗೆ ಹೋಗಿರೋದು, ಎಲ್ಲದಕ್ಕೂ ಕೂಡ ವಿಡಿಯೋ ಸಾಕ್ಷ್ಯಗಳಿದೆ. ಇದಕ್ಕೂ ಮೀರಿದಂತ ವಿಚಾರಗಳು ತನಿಖೆಯ ಹಂತದಲ್ಲಿ ಹೊರಬೀಳ್ತಾ ಇದೆ. ವಿವಿಐಪಿ ಸವಲತ್ತಿತ್ತು. ಇವಾಗ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಭಾರತೀಯರು ಯಾರೇ ಪಾಕ್ಗೆ ಹೋದ್ರು ಅವ್ರದೇ ಆದಂತ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಎಲ್ಲಂದ್ರಲ್ಲಿ ಓಡಾಡೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಈ ಜ್ಯೋತಿ ಮಲ್ಹೋತ್ರಾಗೆ ಆ ರೀತಿಯಾದಂತ ಯಾವುದೇ ನಿರ್ಬಂಧಗಳಿರ್ಲಿಲ್ಲ, ಎಲ್ಲಿ ಬೇಕಾದ್ರೂ ಹೋಗಬಹುದು. ಇನ್ಫ್ಯಾಕ್ಟ್ ಆಕೆಗೆ ವಿವಿಐಪಿ ಟ್ರೀಟ್ಮೆಂಟ್ ಕೂಡ ಸಿಗ್ತಾ ಇತ್ತು. ಎಲ್ಲವೂ ಈಗ ಗೊತ್ತಾಗ್ತಾ ಇದೆ. ಇನ್ನು ತನಿಖೆ ಹಂತದಲ್ಲಿ ಯಾವ್ಯಾವ ವಿಚಾರಗಳನ್ನ ಆಕೆ ಬಾಯಿ ಬಿಟ್ಟಿದ್ದಾಳೆ, ಏನಾದ್ರೂ ಹೊಸದಾದಂತ ವಿಚಾರಗಳು ಗೊತ್ತಾಗ್ತಾ ಇದೆಯಾ ಏನು ಹರೀಶ್?
ಹೌದು ಚೈತ್ರ, ಈ ಜ್ಯೋತಿ ಮಲ್ಹೋತ್ರಾ ಬಗ್ಗೆ ಒಂದೊಂದೇ ವಿಚಾರಗಳೀಗ ಹೊರಗಡೆ ಬರ್ತಾ ಇರುವಂತಹದ್ದು. NIA ತನಿಖೆಯನ್ನ ಮಾಡ್ತಾ ಇದೆ. ಬಹುಮುಖ್ಯವಾಗಿ ಈಕೆ ಯಾವ ರೀತಿಯಾಗಿ ಪಾಕಿಸ್ತಾನದ ಏಜೆಂಟ್ಗಳ ಜೊತೆ ಸಂಬಂಧವನ್ನು ಹೊಂದಿದ್ಲು, ಯಾವ್ಯಾವ ಮಾಹಿತಿಯನ್ನ ಕೊಡ್ತಾ ಇದ್ಲು, ಮತ್ತೆ ಇವಳ ಆಕ್ಟಿವಿಟೀಸ್ ಕಳೆದ 2-3 ವರ್ಷಗಳ ಈಕೆ ಸಂಪೂರ್ಣ ಆಕ್ಟಿವಿಟೀಸ್ ಬಗ್ಗೆ ಈಗ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತಹದ್ದು. ಯಾಕಂತಂದ್ರೆ ಪೆಹಲ್ಗಾಮ್ ದಾಳಿಯ ಬಳಿಕ 1 ವಾರದ ಬಳಿಕ ಈಕೆಯನ್ನ ಬಂಧನ ಮಾಡಲಾಗುತ್ತೆ. NIAಗೂ ಕೂಡ ಅನುಮಾನಗಳಿರ್ತವೆ ಈಕೆ ಆಕ್ಟಿವಿಟೀಸ್ ಬಗ್ಗೆ. ಈಕೆ ಎಲ್ಲೆಲ್ಲಿ ಹೋಗಿದ್ಲು, ಕಾಶ್ಮೀರದ ಸಂಪೂರ್ಣ ಮಾಹಿತಿಯನ್ನ ಹಾಕಿದ್ಲು. ಅಂದ್ರೆ ಪ್ರವಾಸ ಏನು ಸ್ಥಳಗಳಿರ್ತವೆ, ಆ ಪ್ರವಾಸ ಎಲ್ಲ ಸ್ಥಳಗಳದ್ದು ಕೂಡ ಈಕೆ ಮಾಹಿತಿಯನ್ನ ಕೊಟ್ಟಿದ್ಲು. ಬಂದು ಬನಿಹಾಲಿಂದ ಶ್ರೀನಗರದವರೆಗೆ ಟ್ರೈನ್ ಹೇಗೆ ಹೋಗುತ್ತೆ, ಜೊತೆಗೆ ಪೆಹಲ್ಗಾಮ್ ಆಗಿರ್ಬೋದು, ಗುಲ್ಮಾರ್ಗ್, ಸೋನ್ಮಾರ್ಗ್, ಜೊತೆಗೆ ಚಂದನ್ವಾಡಿ, ಹೀಗೆ ಅನೇಕ ಪ್ರದೇಶಗಳೇನು ಶ್ರೀನಗರದಲ್ಲಿ ಬರ್ತವೆ ಮತ್ತೆ ಕಾಶ್ಮೀರದಲ್ಲಿ ಬರುತ್ತೆ, ಎಲ್ಲಾ ಪ್ರದೇಶಗಳ ಮಾಹಿತಿಯನ್ನ ಈಕೆ ತನ್ನ ಯೂಟ್ಯೂಬ್ ಮೂಲಕ, ವಿಡಿಯೋ ಮೂಲಕ ಹೇಳಿದ್ಲು. ಜೊತೆಗೆ ಈಕೆ 2 ಬಾರಿ ಪಾಕಿಸ್ತಾನಕ್ಕೂ ಕೂಡ ಹೋಗಿ ಬಂದಿದ್ಲು. ಅಲ್ಲಿನ ಪಾಕಿಸ್ತಾನದ ಜನರನ್ನ ಒಳ್ಳೆ ಜನರು ಅಂತ, ಅಲ್ಲಿನ ಸಂಸ್ಕೃತಿ ಒಳ್ಳೇದಿದೆ ಅನ್ನುವಂತ ನಿಟ್ಟಿನಲ್ಲಿ, ಜೊತೆಗೆ ಇಡೀ ಪಾಕಿಸ್ತಾನವನ್ನ ಪಾಸಿಟಿವ್ ಆಗಿ ಬಿಂಬಿಸುವಂತ ಪ್ರಯತ್ನವನ್ನ ಈಕೆ ಮಾಡಿದ್ಲು. ಜೊತೆಗೆ ಈಕೆ ಭಾರತದಲ್ಲಿ ನವದೆಹಲಿ ಇರತಕ್ಕಂಥ ಪಾಕಿಸ್ತಾನದ ಹೈಕಮಿಷನ್ ಕಚೇರಿ ಏನಿದೆ, ಈ ಕಚೇರಿಗೂ ಕೂಡ ಆಕೆ ಭೇಟಿ ನೀಡಿದ್ಲು. 2-3 ಬಾರಿ ಭೇಟಿ ನೀಡಿದ್ಲು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪಾಕಿಸ್ತಾನ್ ಡೇ ಅನ್ನುವಂತಹ ಕಾರ್ಯಕ್ರಮದಲ್ಲೂ ಕೂಡ ಆಕೆ ಭಾಗಿಯಾಗಿದ್ಲು. ಮತ್ತೆ ಇಡೀ ಆ ಒಂದು ವಾತಾವರಣವನ್ನ ನೋಡಿ ಖುಷಿಪಟ್ಟು ಎಂಜಾಯ್ ಮಾಡಿರುವಂತಹ ವಿಡಿಯೋಗಳು ಕೂಡ ಇರುವಂತಹದ್ದು. ಮತ್ತೆ ಇಡೀ ಪಾಕಿಸ್ತಾನವನ್ನ ಹೊಗಳುವಂತದ್ದು, ಪಾಕಿಸ್ತಾನದ ಅಧಿಕಾರಿ, ಪಾಕಿಸ್ತಾನದ ಸೈನ್ಯವನ್ನ ಹೊಗಳಿ ಆಕೆ ವಿಡಿಯೋ ಮಾಡಿರೋದು ಕೂಡ ಗೊತ್ತಾಗ್ತಾ ಇರುವಂತಹದ್ದು. ಮತ್ತೆ ಅಲ್ಲಿ ಡ್ಯಾನಿಶ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಪಾಕ್ ಹೈಕಮಿಷನರ್ ಕೆಲಸ ಮಾಡುವಂತ ವ್ಯಕ್ತಿ, ಈತ ತನ್ನ ಪತ್ನಿಯನ್ನು ಕೂಡ ಈಕೆಗೆ ಪರಿಚಯ ಮಾಡ್ಕೊಳ್ತಾನೆ. ಮತ್ತೆ ಈಕೆ ಎಲ್ಲದಕ್ಕೂ ಕೂಡ ಹೊಗಳುವಂತದ್ದು, ಮತ್ತೆ ಖುಷಿಯಾಗಿ ಆ ಒಂದು ವಾತಾವರಣವನ್ನು ಎಂಜಾಯ್ ಮಾಡ್ಕೊಂಡು ಬಂದಿರ್ತಾಳೆ. ಮತ್ತೆ ಈಕೆ ಪಾಕಿಸ್ತಾನಕ್ಕೆ ಹೋದಾಗಲೂ ಕೂಡ ವಿಶೇಷ ಸವಲತ್ತನ್ನು ಕೂಡ ಕೊಟ್ಟಿರ್ತಾರೆ. ಬಹುಮುಖ್ಯವಾಗಿ ಈಕೆ ಪಾಕಿಸ್ತಾನ ಮಾತ್ರ ಅಲ್ಲ, ಚೀನಾದ ಗುಪ್ತಚರ ಅಧಿಕಾರಿಗಳ ಜೊತೆಯೂ ಕೂಡ ಈಕೆ ಸಂಬಂಧವನ್ನು ಹೊಂದಿದ್ಲು, ಪದೇ ಮಾಹಿತಿಯನ್ನು ನೀಡ್ತಾ ಇದ್ಲು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮುಖ್ಯವಾಗಿ ಈ ಡ್ಯಾನಿಶ್ ಏನಿದ್ದಾನೆ, ಈತ ರಾಜತಾಂತ್ರಿಕ ವಿಚಾರವಾಗಿ ಭಾರತ ಯಾವಾಗ ಪಾಕಿಸ್ತಾನದ ಹೈಕಮಿಷನರ್ ಅಧಿಕಾರಿಗಳನ್ನ ಹೊರಗೆ ಕಳಿಸುತ್ತೆ, ಅದಾದ ಬಳಿಕವೂ ಕೂಡ ಸಂಬಂಧ ಹೊಂದಿದ್ಲು, ಪದೇ ಮಾತುಕತೆಯನ್ನ ಮಾಡ್ತಾ ಇದ್ಲು. ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ಮೂಲಕ ಇಲ್ಲಿನ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ಲು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ISI ಏಜೆಂಟ್ ಕೂಡ ಈಕೆ ಪರಿಚಯ ಆಗಿರ್ತಾನೆ. ಜತ್ ರಾಂಧವ ಅನ್ನುವಂತ ಹೆಸರಲ್ಲಿ ಆತನ ಫೋನ್ ನಂಬರ್ನ ಈಕೆ ಸೇವ್ ಮಾಡ್ಕೊಂಡಿರ್ತಾಳೆ. ಇಲ್ಲಿನ ಸಂಪೂರ್ಣ ಮಾಹಿತಿಯನ್ನ ಆಕೆ ಕೊಡ್ತಾ ಇರ್ತಾಳೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ, ಮತ್ತೆ ಭಾರತದ ರಾಜಕಾರಣಿಗಳ ಅಭಿಪ್ರಾಯ ಏನಿದೆ, ಇಲ್ಲಿನ ವಿರೋಧ ಪಕ್ಷಗಳ ಅಭಿಪ್ರಾಯ ಏನಿದೆ, ಮುಖ್ಯವಾಗಿ ಜನರು ಏನ್ ಮಾತಾಡ್ತಾ ಇದ್ದಾರೆ, ಮತ್ತೆ ಸೇನೆಯ ಚಲನವಲನಗಳು ಹೇಗಿದೆ, ಯಾವ್ಯಾವ ಕಡೆ ಏರ್ ಬೇಸ್ ಇದೆ, ಹೀಗೆ ಸಂಪೂರ್ಣ ಮಾಹಿತಿಯನ್ನ ಆಕೆ ಕೊಡುವಂತಹ ಪ್ರಯತ್ನವನ್ನ ಮಾಡಿದಳು. ಯಾಕೆಂದ್ರೆ ಆಕೆ ಹರಿಯಾಣದವಳು, ಬಹುತೇಕ ನಾರ್ತ್ ಕರ್ನಾಟಕ, ನಾರ್ತ್ ಇಂಡಿಯಾವನ್ನ ಆಕೆ ಸುತ್ತಿರುವಂತವಳು. ಮತ್ತೆ ಬಹುತೇಕ ಪ್ರವಾಸಿ ವಿಡಿಯೋಗಳನ್ನ ಮಾಡ್ತೀನಿ ಅಂತ ಹೇಳಿ ಬಹುತೇಕ ಪ್ರದೇಶವನ್ನ ಸುತ್ತಿದ್ದಾಳೆ. ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಸ್ಥಳಗಳಿದೆ, ಏನ್ ಇಂಪಾರ್ಟೆನ್ಸ್ ಇದೆ, ಎಲ್ಲವೂ ಕೂಡ ಆಕೆ ಗೊತ್ತಿತ್ತು. ಮತ್ತೆ ಎಲ್ಲಾ ಮಾಹಿತಿಯನ್ನು ಕೂಡ ಆಕೆ ಹಂಚ್ಕೊಳ್ತಿದ್ಲು ಅನ್ನುವಂತ ಮಾಹಿತಿ ಇದೆ. ಮತ್ತೆ ಈಕೆ ಒಮ್ಮೆ ನೇಪಾಳಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿರ್ತಾಳೆ, ಅಲ್ಲಿ ISI ಏಜೆಂಟ್ಗಳನ್ನ ಭೇಟಿಯಾಗಿದ್ದಾಳೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಇಂಡೋನೇಷ್ಯಾಗೂ ಕೂಡ ಈಕೆ ಹೋಗಿದ್ಲು, ಅಲ್ಲೂ ಕೂಡ ಭೇಟಿ ಆಗಿದ್ಲು ISI ಏಜೆಂಟ್ಸ್ಗಳನ್ನ ಅನ್ನುವಂಥದ್ದು. ಮತ್ತೆ ಪಾಕಿಸ್ತಾನದ ಪರವಾಗಿ ಒಂದು ರೀತಿಯಾಗಿ ಹೊಗಳುವಂಥದ್ದು, ಮತ್ತೆ ಪಾಕಿಸ್ತಾನದ ಪರವಾಗಿ ಒಂದು ಒಳ್ಳೆ ಅಭಿಪ್ರಾಯ ಸೃಷ್ಟಿ ಮಾಡುವಂಥದ್ದು ಕೆಲಸವನ್ನು ಈಕೆ ಮಾಡ್ತಾ ಇದ್ಲು. ಮತ್ತೆ ಪಾಕಿಸ್ತಾನದ ಹೈಕಮಿಷನರ್ ಕಚೇರಿಗೂ ಕೂಡ ಪದೇ ಭೇಟಿ ನೀಡಿರುವಂತಹದ್ದು. ಮತ್ತೆ ಪಾಕಿಸ್ತಾನಕ್ಕೆ ಭಾರತೀಯರಿಗೆ ಈಸಿಯಾಗಿ ವೀಸಾ ಸಿಗುವಂತಹದ್ದು. ಮತ್ತೆ ಅಲ್ಲಿ ಅವಳಿಗೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಪಾಕಿಸ್ತಾನದಲ್ಲಿ ಇರಲಿಲ್ಲ. ಯಾವುದೇ ನಗರಕ್ಕೆ ಹೋದ್ರೂ ಕೂಡ ಆಕೆಗೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಎಲ್ಲಾ ರೀತಿಯಾದಂತಹ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಅವಳಿಗೆ ಅವಕಾಶ ಕೊಟ್ಟಿದ್ರು. ಹೀಗಾಗಿ ಗೊತ್ತಾಗ್ತಾ ಇದೆ ಈಕೆ ಎಷ್ಟರ ಪ್ರಮಾಣದಲ್ಲಿ ಭಾರತೀಯಳಾಗಿದ್ಕೊಂಡು ಭಾರತದ ಸೇನೆಯ ಚಲನವಲನಗಳು, ಭಾರತದ ಸಂಪೂರ್ಣ ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ಹೇಗೆ ಹಂಚಿಕೊಳ್ತಿದ್ಲು ಗೊತ್ತಿದ್ದು ಅನ್ನುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇರತಕ್ಕಂಥ ಪ್ರಮುಖ ಮಾಹಿತಿ. ಇನ್ನೂ ಬಹು ಮುಖ್ಯವಾಗಿ ಪೆಹಲ್ಗಾಮ್ ದಾಳಿಗೂ ಈಕೆಗೆ ಏನಾದ್ರು ಸಂಬಂಧ ಇದೆಯಾ ಅನ್ನುವಂಥದ್ದು. ಯಾಕಂದ್ರೆ ಕಳೆದ ಫೆಬ್ರವರಿಯಲ್ಲೇ ಆಕೆ ಪೆಹಲ್ಗಾಮ್ಗೆ ಹೋಗಿರ್ತಾಳೆ. ಪೆಹಲ್ಗಾಮ್ಗೆ ಹೇಗೆ ಹೋಗ್ಬೇಕು, ಬೇರೆ ಯಾವ್ಯಾವ ಪ್ರವಾಸಿ ತಾಣಗಳಿದಾವೆ, ಅದರ ಮಹತ್ವಗಳೇನು ಎಲ್ಲವನ್ನ ವಿವರಿಸಿರ್ತಾಳೆ. ಶ್ರೀನಗರಕ್ಕೆ ಹೇಗೆ ಬರಬೇಕು, ಬನಿಹಾಲಿಂದ ಶ್ರೀನಗರಕ್ಕೆ ಟ್ರೈನ್ ವ್ಯವಸ್ಥೆ ಇದೆ, ಮತ್ತೆ ಶ್ರೀನಗರ ಮತ್ತೆ ಹತ್ರ ಸುತ್ತಮುತ್ತ ಇರ್ತಕ್ಕಂತಹ ಪ್ರದೇಶಗಳಿಗೆ ಎಲ್ಲಿಗೆ ಹೋಗ್ಬೇಕು, ಎಲ್ಲಾ ತರದ ಮಾಹಿತಿಯನ್ನ ಆಕೆ ಕಲೆಕ್ಟ್ ಮಾಡಿರ್ತಾಳೆ. ಮತ್ತೆ ಎಲ್ಲಾ ಮಾಹಿತಿಯನ್ನ ಯೂಟ್ಯೂಬ್ ಮೂಲಕ ಆಕೆ ಬಿತ್ತರಿಸಿರ್ತಾಳೆ. ಬರೀ ಇದೊಂದು ಮಾತ್ರ ಅಲ್ಲ, ಇಂಡಿಯಾದ ಬಹುತೇಕ ಸ್ಥಳಗಳ ಬಗ್ಗೆ ಕೂಡ ಈಕೆ ಮಾಡಿದ್ದಾಳೆ. ತಾಳೊಬ್ಬ ದೇಶ ಪ್ರೇಮಿ ಅನ್ನುವಂತ ನಿಟ್ಟಿನಲ್ಲಿ ಕರೆಸ್ಕೊಂಡು ದೇಶ ದ್ರೋಹದ ಕೆಲಸವನ್ನ ಈಕೆ ಮಾಡಿರುವಂತಹದ್ದು. ಚೈತ್ರ, ರೈಟ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.